ಕೇಕ್ ತಿನ್ನು. ಸ್ಟಾರ್ಟ್ ಮಾಡುವಾಗ ಹಾಯ್ ಫ್ರೆಂಡ್ಸ್. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಣ್ಣನ ಮಗನ ಬರ್ಡೇ ಇದೆ, ಸೊ ಅದಕ್ಕೆ ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ದೀವಿ. ಅಲ್ಲೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು. ಇವ್ರ ಮನೇಲಿ ಬರ್ಡೇನ ಸಿಂಪಲ್ಲಾಗಿ ಮನೇಲಿ ಒಂದ್ಸಲಿ ಮಾಡಿಬಿಟ್ಟು ಮತ್ತು ಈವ್ನಿಂಗ್ ಒಂದ್ಸಲಿ ಪಾರ್ಟಿ ಹಾಲಲ್ಲಿ ಡೆಕೋರೇಟ್ ಮಾಡಿಸಿರೋ ಕಡೆ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಸೊ ಇವಾಗ ಊಟ ಎಲ್ಲ ಮಾಡಿಕೊಂಡು ಈವ್ನಿಂಗ್ ಹಂಗೆ ಹೋಗಬೇಕು. ಅಲ್ಲಿ ಡೆಕೋರೇಟ್ ಮಾಡಿರ್ತಾರಲ್ವ, ಅಲ್ಲಿಗೆ ಹೋಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬರಬೇಕು. ಇವಾಗ ಮತ್ತೆ ಮನೇಲೇ ಸಿಂಪಲಾಗಿ ಡೆಕೋರೇಟ್ ಏನಾದರೂ ಸ್ಕ್ರೀನ್ ಏನಾದರೂ ಹಾಕಿ ಹ್ಯಾಪಿ ಬರ್ಡೇ ಅನ್ನೋದು ಹಾಕಿ ಮನೇಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಎಲ್ಲರೂ ಬರ್ತಾ ಇದ್ದಾರೆ, ರಿಲೇಟಿವ್ಸ್ ಎಲ್ಲ. ಸೊ ಅವ್ರು ಬಂದಾದಮೇಲೆ ಕೇಕ್ನ ಒಂದ್ಸಲಿ ಕಟ್ ಮಾಡಿಸಿ ಮತ್ತೆ ಈವ್ನಿಂಗ್ ಅಲ್ಲಿಗೆ ಹೋಗಬೇಕು. ಸೊ ಇವತ್ತಿನ ಡೇ ಎಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್. ಲೈಟು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಅವನೇ ಕ್ಲಾಪ್ ಮಾಡ್ಕೋತಾನೆ. ಇದು ಚಿಕನ್ ಚಾಪ್ಸ್, ಮೊಟ್ಟೆ, ರೈಸ್. ಅಯ್ಯೋ ರೈಸ್ ಏನಂಗೈತೆ, ಕಬಾಬ್ ಮಾಡ್ತವ್ರೆ ನಮ್ಮ ಮಮ್ಮಿ. ಎಲ್ಲೋದ್ರೂ ನಮ್ಮ ಮಮ್ಮಿ ಅಡುಗೆನೆ. ಇದು ಏನಿದು ಗೊಜ್ಜು, ಇದು ಸಾಂಬಾರ್. ಎಲ್ಲ ನೀನೇ ಮಾತಾಡು. ನೀನೇ ಯಾವ ರೀತಿ ಮಾತಾಡ್ತೀನಿ ಹೇಳು ನಾನು ಸ್ಟಾರ್ಟ್ ಮಾಡುವಾಗ. ಹಾಯ್ ಫ್ರೆಂಡ್ಸ್. ಇವರು ನಮ್ಮ ದೊಡ್ಡಮ್ಮ, ಅವ್ರ ಮಗ ಇವನು. ಎಲ್ಲಿ ತೋರ್ಸು. ಯಾವ್ದಾದ್ರು ಹುಡುಗಿ ಮದ್ವೆ ಆಗ್ಬೇಕಂತಿದ್ರೆ ನಮ್ಮ ಅಣ್ಣಂಗೊಂದು ಕಾಂಟ್ಯಾಕ್ಟ್ ಮಾಡಿ ಆಯ್ತಾ. ಇವನೇ ಹುಡುಗ ನೋಡಿ ಎಷ್ಟು ಚೆನ್ನಾಗಿದ್ದಾನೆ, ಮುದ್ದಾಗಿದ್ದಾನೆ. ಮೆಡಿಕಲ್ ಸ್ಟೋರ್ ಇಟ್ಕೊಂಡಿದ್ದಾನೆ. ಯಾವ್ದಾದ್ರು ಹುಡ್ಗನ್ ಇದು ಹುಡುಗಿ ನೋಡ್ತಾ ಇದ್ರೆ ಇವನ್ಗೆ ಕಾಂಟ್ಯಾಕ್ಟ್ ಮಾಡಿ ಆಯ್ತಾ. ಹುಡುಗಿ ಗೌಡ ಹುಡುಗಿ ಅಂತ ಹುಡುಕ್ಬಿಡಿ ಹೋಗ್ಲಿ. ಗೌಡ ಹುಡುಗಿ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಓಕೆ ಮಾಡ್ತಾರ. ಇವರು ನನ್ನ ವಿಡಿಯೋನ ಕಾಪಿ ಮಾಡ್ತಿದ್ದಾರೆ. ಎಲ್ಲರಿಗೂ ಫೋನ್ ಮಾಡ್ಬಿಟ್ಟು ಹಾಯ್ ಫ್ರೆಂಡ್ಸ್ ಅಂತ ಇಮಿಟೇಟ್ ಮಾಡ್ತಾವ್ರಿ ಇವರು. ಇವಾಗ ಮನೆಗೆ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ಮತ್ತೆ ಇವಾಗ ಪಾರ್ಟಿ ಹಾಲ್ ಹತ್ರ ಹೊರಡಬೇಕು. ಮತ್ತು ನಮ್ಮ ಅಣ್ಣನ ಫ್ರೆಂಡ್ಸ್ ಎಲ್ಲ ಬರ್ತಾರಂತೆ. ಸೊ ಅದಕ್ಕೆ ಫ್ರೆಂಡ್ಸ್ಗಳು ಮತ್ತು ನಾವಷ್ಟೇ ಏನು ಹೋಗ್ತಾ ಇರೋದು. ಸೊ ಬರ್ಡೇ ಮುಗಿಸ್ಕೊಂಡು ಮತ್ತೆ ವಾಪಸ್ ರಿಟರ್ನ್ ಬರಬೇಕು. ಪಾಪನ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ, ಅವನು ಆಟ ಆಡ್ತಾ ಇದ್ದಾನೆ. ಸೊ ಇವಾಗ ಅವನಿಗೆ ನಿದ್ದೆ ಟೈಮು, ಮತ್ತೆ ಕರ್ಕೊಂಡು ಹೋದ್ರೂ ಅಲ್ಲಿ ನಿದ್ದೆ ಬರ್ತಾ ಇರುತ್ತೆ, ಮತ್ತು ಖುಷಿಯಾಗೂ ಆಟ ಆಡ್ಕೊಂಡೆಲ್ಲ ಇರಲ್ಲ. ಸೊ ಅದಕ್ಕೆ ಮನೆಯಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ. ಅಮ್ಮನೂ ಬರಲ್ಲ, ನಾನು ಮಾತ್ರ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಗೆ ಹೋಗಿ ಯಾರ್ಯಾರು ಬರ್ತಾರೆ ಅಂತೆಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಇವನೇ ಬರ್ಡೇ ಬಾಯ್. ಹಾಯ್, ಇಲ್ಲಿ ಪರಿ ಹಾಯ್ ಮಾಡು. ಹಾಯ್ ಅಂತ ಹೇಳ್ಬೇಕು. ಹಾಯ್ ಮಾಡು. ನಮಸ್ತೆ ಅಂತ ಅವನೇ. ಬಾ. ಇವನು ಬರ್ಡೇ ಬಾಯ್ ಅವರಪ್ಪ, ಇವರು ಅವರಮ್ಮ, ಇವರೆಲ್ಲ ಅವ್ರ ಫ್ರೆಂಡ್ಸ್. ಹಾಯ್ ಮಾಡಿ. ಇವ್ರಣ್ಣ ಅವರು
ವಿಡಿಯೋ ಅಂತ ಹಾಕ್ಬೇಡ ದಯವಿಟ್ಟು. ಆಕೆ ಹಾಕ್ತೀನಿ ಆಕೆ ಹಾಕ್ತೀನಿ ಆಕೆ ಹಾಕ್ತೀನಿ अभी मजा आएगा ना भिड़ो ಅವ್ರ ಮಗ ನಮ್ಮ ಅಮ್ಮನ್ ಸೇರ್ಸ್ಕೊಬಿಡಿ ನೀನು. ಇವನಿಗೆ ಬ್ಯಾಂಗಲ್ ಬೆಂಗಾರಿ ಅನ್ನೋ ಸಾಂಗ್ ಅಂದರೆ ತುಂಬ ಇಷ್ಟ. ಯಾವಾಗಲೇ ಸಾಂಗ್ ಹಾಕಿದ್ರು ಇದೊಂದು ಸಾಂಗ್ ಹಾಕಿದ್ರೆ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅಲ್ಲೂ ಕೂಡ ಇದೇ ಸಾಂಗ್ ಬೇಕು ಅಂತ ಅಂದ್ಬಿಟ್ಟು ಹಾಕ್ಸ್ಕೊಂಡು ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ದೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಹಿಡ್ಕೊ ಕೂಡ ಹಂಗೆ ಕೂಡ ಕಟ್ ಮಾಡೋದು. ಬೆಳಿಗ್ಗೆಯಿಂದ ಜಾಸ್ತಿ ಕೇಕ್ ತಿಂದ್ಬಿಟ್ಟಿದ್ದ, ಅದಕ್ಕೆ ಸ್ವಲ್ಪ ತಿನ್ಸೋಕ್ಕಿಂತ ತಿನ್ಸ್ಬೇಡ ಅಂತ ಹೇಳಿದ್ರು. ಅವನು ಕೂಡ ಅವ್ರ ಅಪ್ಪನ ಮಾತು ಕೇಳಿಕೊಂಡು ತಿಂತಾನೆ ಇರಲಿಲ್ಲ ಕೇಕ್ನ. ಸೊ ಅಲ್ಲೆಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಎಲ್ಲ ತುಂಬ ಚೆನ್ನಾಗಾಯಿತು. ಬಟ್ಟೆನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಮತ್ತೆ ಇವಾಗ ಊಟ ಮಾಡಿ ಮಲ್ಕೋಬೇಕು. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಟು ಅನ್ನನಗೌಡ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ನಮ್ಮ ದೊಡ್ಡಮ್ಮ ಎಲ್ಲ ಸ್ವಲ್ಪ ಫನ್ ಆಗಿತ್ತು ಇವತ್ತಿನ ಡೇ. ತುಂಬ ಚೆನ್ನಾಗಿತ್ತು. ನಮ್ಮ ದೊಡ್ಡಮ್ಮ ನಂತರನೇ ಇಮಿಟೇಟ್ ಮಾಡೋದಾಗಿರ್ಬೋದು, ಮತ್ತು ಹಾಯ್ ಫ್ರೆಂಡ್ಸ್ ಹಾಗೆ ಹೀಗೆ ಅಂತೆಲ್ಲ ಇಮಿಟೇಟ್ ಮಾಡಿಕೊಂಡು ಚೆನ್ನಾಗಿತ್ತು ಇವತ್ತಿನ ಡೇ. ಒಂಥರ ಫ್ಯಾಮಿಲಿ ಟುಗೆದರ್ ಥರ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.